ಹಾಯ್ ಗೈಸ್, ಮತ್ತೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಜೆ ಏನಾದ್ರು ಸ್ನ್ಯಾಕ್ಸ್ ತಿನ್ನಬೇಕಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ತಂಗಿ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ಬಾ ಅಂತ ಅಂದ್ಲು. ಸೊ ನೋಡೋಣ ಏನು ಮಾಡ್ತಾಯಿದ್ದಾರೆ ಅಂತ, ಬನ್ನಿ. ಓಹೋ, ಗುಲಾಬ್ ಜಾಮೂನ್ ಮಾಡ್ತಾ ಇದ್ದಾಳೆ ನೋಡಿ, ಕಲಿಸ್ತಾ ಇದ್ದಾಳೆ ನಮ್ಮ ತಂಗಿ. ಹಾಯ್ ಹೇಳವ ನಮ್ಮ ವೀಕ್ಷಕರಿಗೆ, ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮಾತಾಡಿ. ಇವಾಗ ನಾವು ಗುಲಾಬ್ ಜಾಮೂನ್ ಮಾಡ್ತಿದ್ದೀವಿ. ಸಂಜೆ 6:30 ಆಗಿದೆ. ಇದು ಏನಂದರೆ ಒಂದು ಟಿಪ್ಸ್ ಕೊಡ್ತೀನಿ ನೋಡಿ. ಗುಲಾಬ್ ಜಾಮೂನ್ ಮಾಡುವಾಗ ನೀವು ಸ್ವಲ್ಪ ಮೈದಾ ಮತ್ತು ಹಸಿ ಹಾಲನ್ನು ಸೇರಿಸ್ಕೊಳ್ಳಿ. ಆವಾಗ ಸ್ಮೂತಾಗಿ ಉಬ್ಬಿ ಬರ್ತವೆ ಗುಲಾಬ್ ಜಾಮೂನ್. ನೆಕ್ಸ್ಟ್ ತಿಳ್ಕೊಂಡ್ರಾ ಏನೋ ಹೇಳಿದಾಳಲ್ಲ, ಮಾರ್ಕ್ ಮಾಡ್ಕೊಳ್ಳಿ. ಗುಲಾಬ್ ಜಾಮೂನ್ ಮಾಡೋ ಒಂದು ಹೊಸ ವಿಧಾನ ಇದು. ನಾನು ಈಗ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೈದಾ ಹಾಗೆ ಸ್ವಲ್ಪ ಹಸಿ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಈ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್, ಹಂಗೆ ಬರುತ್ತೆ. ಟ್ರೈ ಮಾಡಿ ನೆಕ್ಸ್ಟ್ ಟೈಮ್. ನೋಡಿ ಇಲ್ಲೆಲ್ಲ ಮಾಡ್ತಾ ಇದ್ದಾಳೆ ನೋಡಿ, ನೋಡಿ ಕಲಿಸ್ತಾ ಇದ್ದಾಳೆ ನೋಡಿ. ಈ ಥರ ಕಲಿಸ್ಕೋಬೇಕು, ಈ ಥರ ನಾವು ಕಲಿಸ್ಕೊಳ್ಳೋಣ. ಏನು ವಿಶೇಷ ಗುಲಾಬ್ ಜಾಮೂನ್ ಮಾಡ್ತಾ ಇರೋದು? ವಿಶೇಷ ಏನು? ನಮ್ಮ ಮನೇಲೆಲ್ಲ ವಿಶೇಷ ಏನಿಲ್ಲ ಫ್ರೆಂಡ್ಸ್. ತಿನ್ಬೇಕು ಅನ್ಸಿದ್ರೆ ತಿನ್ಬಿಡ್ಬೇಕು. ಇರೋದು ಒಂದು ಲೈಫು, ಚೆನ್ನಾಗಿ ಎಂಜಾಯ್ ಮಾಡಬೇಕು ಫ್ರೆಂಡ್ಸ್. ನೋಡಿದ್ರಾ, ನಮ್ಗೆ ಇವತ್ತು ಇಷ್ಟ ಆಯ್ತಾ ಮಾಡ್ಕೊಂಡು ತಿಂತಾ ಇರ್ತೀವಿ. ಹಬ್ಬ ಹುಣ್ಣಿಮೆ ಅವೆಲ್ಲ ನೋಡಲ್ಲ, ಎಲ್ಲ ಸಾಮಾನು ಇರುತ್ತೆ. ಇಷ್ಟ ಆದರೆ ಮಾಡ್ಕೊಂಡು ತಿಂತಾ ಇರ್ತೀವಿ. ಬೆಳಗ್ಗೆಯಿಂದ ವರ್ಕ್ ಆಗಿರುತ್ತಲ್ಲ, ಸ್ವಲ್ಪ ಲೈಟಾಗಿ ಏನಾದ್ರು ಹೊಟ್ಟೆಗೆ ಹಾಕೊಳ್ಳೋಣ, ರಾತ್ರಿ ಊಟ ಮಾಡೋಣ ಅಂತಷ್ಟೇ ಮಾಡ್ತಾ ಇರಲ್ಲ ನೋಡಿ. ಬೇರೆ ಏನಾರು ಹೇಳಕ್ಕೆ ಇಷ್ಟಪಡ್ತೀನಮ್ಮ? ಏನಿಲ್ಲ. ಏನು ಮಾಡೋಣ, ಏನು ತೋರಿಸೋಣ? ಮತ್ತೆ ಅದೇ ಚಿಂತೆ. ಪೇಂಟ್ ಆಗ್ತಿದೆಯಲ್ಲ ನೋಡಿ, ಪೇಂಟ್ ಆಗ್ತಿದೆಯಲ್ಲ ಮನೆ, ಹಂಗಾಗಿ ಏನು ತೋರ್ಸೋಕ್ಕಾಗಲ್ಲ. ನಿಜವಾಗ್ಲೂ ಪೇಂಟ್ ಆಗುತ್ತೆ ಇಷ್ಟರಲ್ಲೇ. ಮನೆ ಅದ್ಭುತವಾಗಿ ಬರುತ್ತೆ. ಸ್ಟುಡಿಯೋ ಲೆವೆಲಲ್ಲಿ ಇರುತ್ತೆ ನಮ್ಮ ಮನೆ ನೋಡಿ. ನಾನು ನೋಡ್ತಾ ಇದ್ದಾಳೆ ಹೆಂಗೆ ಬರ್ತೀನಿ ಅಂತ. ಇದೊಂದು ಫ್ರಿಜ್ ಈ ಥರ ಇದೆಲ್ಲ, ಈ ರೇಂಜಿಗೆ ನಮ್ಮ ಮನೆ ಬರುತ್ತೆ. ಕಲರ್ ಎಣ್ಣೆ ಬರಲಿ. ಎಣ್ಣೆ ಎಲ್ಲಿದೆ? ಎಣ್ಣೆನ ಈ ಥರ ಹಾಕ್ಕೊಳ್ಳಿ ಮೇಲೆ. ಸ್ವಲ್ಪ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ನಿಮಗೆ ಗುಲಾಬ್ ಜಾಮೂನ್ ಬರುತ್ತೆ. ಸ್ಮೂತಾಗಿ ಕಲಿಸ್ಬೇಕು. ಹಂಗೆ ಬೆಣ್ಣೆ ಇದ್ದಂಗೆ ಇರಬೇಕದು. ಸ್ಮೂತಾಗಿ ಕಲಿಸ್ಬೇಕು ಗುಲಾಬ್ ಜಾಮೂನ್. ಹಂಗೆ ಬಾಯಲ್ಲಿ ಇಟ್ಟರೆ ಹಂಗೆ ಸರ್ಕಂತ ಹೋಗ್ಬೇಕು, ಬಾಯಲ್ಲಿ ಕರ್ಗೆ ಬಿಡಬೇಕು ಫ್ರೆಂಡ್ಸ್, ಹಂಗೆ ಕರ್ಗೆ ಹೋಗ್ಬಿಡ್ಬೇಕು. ಆಮೇಲೆ ಇದರಲ್ಲಿ ಸ್ಪೆಷಲ್ ಏನಂದರೆ, ಬೆಂಗಳೂರಲ್ಲಿ ಇವ್ರ ಮನೆಯವರು ಬೆಂಗಳೂರಲ್ಲಿ ಇವರು ಗುಲಾಬ್ ಜಾಮೂನ್ ಮಾಡುವಾಗ ಒಂದು ಹೊಸ ಥರ ತಿಂತಾರೆ ಇವರು. ಅದೇನಂದರೆ ಐಸ್ ಕ್ರೀಮ್ ತರಿಸ್ಕೊತಾರೆ ಇದಕ್ಕೆ. ಅದು ಯಾವ ಥರ ಅಂತ ಹೇಳ್ತಾರೆ ನೋಡಿ ನಮ್ಮ ತಂಗಿ. ನೀವು ಟ್ರೈ ಮಾಡಬೇಕಂದ್ರೆ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಗುಲಾಬ್ ಜಾಮೂನು ಅಥವಾ ಜಿಲೇಬಿ ಇದ್ರ ಜೊತೆ ಐಸ್ ಕ್ರೀಮ್ ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜಾಮೂನ್ನ ಗೊತ್ತಿಲ್ಲ ನನಗೆ, ಬಟ್ ಇವ್ರ ಮನೇಲಿ ಸಖತ್ತಾಗಿ ಮಾಡ್ತಾರೆ ಬೆಂಗಳೂರಲ್ಲಿ. ನಮ್ಮ ಬಾವರು ಇನ್ನೂ ಬಂದಿಲ್ಲ, ನಾಳೆ ನಾಡಿದ್ರಲ್ಲಿ ಬರ್ತಾ ಇದ್ದಾರೆ. ನೋಡೋಣ, ಏನಾದ್ರು ತಂದರೆ ತೋರಿಸ್ತೀವಿ. ಈಗ ನಾವು ಉಂಡೆ ಮಾಡೋಣ ಫ್ರೆಂಡ್ಸ್. ಉಂಡೆ ಈಗ ಅದನ್ನ ಒಂದೊಂದಾಗಿ ಉಂಡೆ ಮಾಡೋವಂಥ ವಿಧಾನ ಹಿಂಗೆ ನೀಟಾಗಿ ಕಲಿಸ್ಕೋಬೇಕು. ಒಂದೊಂದೇ ಚಿಕ್ಕದಾಗಿ ನಿಮಗೆ ಸೈಜ್ಗೆ ಯಾವ ಥರ ಬೇಕೋ ನಿಮ್ಮ ಸೈಜ್ ತಕ್ಕಂತೆ ಮಾಡ್ಕೊಳ್ಬೇಕಾರೆ. ಹಂಗಲ್ಲ ಮಾಡೋದು ಫ್ರೆಂಡ್ಸ್, ಎಲ್ಲರಿಗೂ ಒಂದೇ ಸೈಜಲ್ಲಿ ಮಾಡಿ. ಒಬ್ಬೊಬ್ಬರು ಜಾಸ್ತಿ ಕೇಳ್ತಾರೆ. ಕಾಣಿಸ್ತಾ ಇದೆಯಾ? ಲೈಟು ಜಾಸ್ತಿ ಆಗಿದೆ ಅಣ್ಣ. ಒಂದು 50 ಆದರೆ ಅದರಲ್ಲಿ ಒಂದು 30 ನಾನೇ ತಿಂದಿರ್ತೀನಿ. ನೀ ಎಷ್ಟು ತಿಂತಿ? ನಾವು ಉಳ್ದಿದ್ದು ತಿಂತೀವಿ. ನೋಡಿದ್ರಾ ಎಷ್ಟು? ಈ ಬೇರೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಇಷ್ಟೇ ಜಾಮೂನ್ ಮಾಡ್ತಾ ಇದ್ದೀವಿ. ಈಗ ಒಟ್ಟಿಗೆ ನಾವು ಜಾಮೂನು ಮಾಡೋಣ. ಇನ್ನು ಪ್ರೊಸೆಸಿಂಗಲ್ಲಿದೆ, ಮಾಡೋಣ ಇರಿ. ಮೈಕು ಚೆನ್ನಾಗಿರೋ ಮೈಕು, ಇದನ್ನ ಇಲ್ಲಿಗೆ ಹಾಕ್ಕೊಂಡು ಮಾಡಬೇಕೀಗ. ಮಾತಾಡಬೇಕಲ್ಲ, ಮತ್ತು ನಮಗೂ ಬರುತ್ತೆ ಜಾಮೂನ್ ಮಾಡೋಕ್ಕೆ. ಸಾಫ್ಟಾಗಿ ಮಾಡ್ಕೋಬೇಕು ನೋಡಿ. ನಾ ಇದೇನಲ್ಲ ಅಷ್ಟು ಸಾಫ್ಟಾಗಿ ಮಾಡ್ಕೊಳ್ಳಿ. ಅಷ್ಟೊಂದು ಸಾಫ್ಟಾಗಿ ಇದೀನಿ ನಾನು, ಮಾಡ್ಕೊಳ್ಳಿ.
ನೋಡಿ ಹಿಂಗೆ ಬರಬೇಕು. ನಮ್ಮ ಅಮ್ಮಂಗೆ ಇಂದು ಒಂದು ಹಾಡು ಹೇಳಿ ಕೇಳೋಣ ಫ್ರೆಂಡ್ಸ್. ನಮ್ಮಮ್ಮ ಒಂದು ಹಾಡು ಹೇಳ್ತಾರೆ, ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರುತ್ತೆ, ಸಾಕದಾಗಿ ಬರುತ್ತೆ. ಒಂದು ಹಾಡು ಹೇಳ್ತಾರೆ ನೋಡಿ. ನಿಮ್ಮಮ್ಮ ತೋರಿಸಿ ಅನ್ಬೇಡಿ, ಇನ್ನೂ ರೆಡಿಯಾಗಿ ಬರ್ತಾರೆ. ಇನ್ನು ಕ್ಯಾಮ್ರಾ ಕ್ಯಾಮ್ರಾ ಅಷ್ಟು ಏನಂತೀರ, ಕ್ಯಾಮ್ರಾಕ್ಕೆ ಫೇಸ್ ಮಾಡೋಷ್ಟು ಇದಿಲ್ಲ ಪಾಪ, ಇನ್ನೋಸೆನ್ಸು. ಬಟ್ ಹಾಡು ಸಖತ್ತಾಗಿ ಹೇಳ್ತಾರೆ. ಒಂದು ಹಾಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಒಂದು ಹಾಡು ಬರುತ್ತೆ ನೋಡಿ. ಈಗ ಅಮ್ಮ ಒಂದು ಹಾಡು ಹೇಳು. ದಯ ತೋರೋ ದೇವ ಗುರು ರಾಘವೇಂದ್ರ, ಭಯವಾದು ನನಗೆ ಭವಸಾಗರಾದಿ. ದಯ ತೋರೋ ದೇವ ಗುರು ರಾಘವೇಂದ್ರ, ಮೋಹಜಾಲದಲ್ಲಿ ಮಂದ ಬುದ್ಧಿಯಾಗಿ ದೇಹ ಕೊರಗಿತಯ್ಯ ರಾಯ ರಾಘವೇಂದ್ರ. ದಯ ತೋರೋ ದೇವ ಗುರು ರಾಘವೇಂದ್ರ, ಹಠವೇ ಕೋಜಿಯ ದಿಟಯೋಗಿಕ ವಿಠಲೇಶ ಪ್ರಿಯ ಪ್ರಹ್ಲಾದರಾಯ. ವಿಠಲೇಶ ಪ್ರಿಯ ಪ್ರಹ್ಲಾದರಾಯ, ದಯ ತೋರೋ ದೇವ ಗುರು ರಾಘವೇಂದ್ರ. ಹೆಂಗಿತ್ತು ಫ್ರೆಂಡ್ಸ್ ನಮ್ಮಮ್ಮವ್ರ ಹಾಡು? ಪಾಪ ಕ್ಯಾಮ್ರಾ ಫೇಸ್ ಮಾಡೋಷ್ಟು ಅಷ್ಟರಲ್ಲೇ ಇದೆ. ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಸಾಕತ್ತಾಗ ರೆಡಿ ಮಾಡಿಸಿ ಹಾಡು ಹೇಳ್ಸ್ತೀವಿ. ಹೆಂಗೆ ಅನ್ನಿಸ್ತು ಹಾಡು? ನಮ್ಮ ಕಡೆ ಇಲ್ಲ ಹಿಂಗೆ ರೀ, ಏನಾರು ಕೆಲಸ ಮಾಡಬೇಕಾರೆಲ್ಲ ಹಾಡೆಲ್ಲ ಹೇಳ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಉತ್ತರ ಕರ್ನಾಟಕದ ಮಂದಿ ನಾವು. ಈಗ ಜಾಮೂನ್ ಪ್ರೋಸೆಸ್ಸಲ್ಲಿ ಮಾಡಿ ನಿಮಗೆ ಮತ್ತೆ ಜಾಮೂನು ಕರೆಯುವಾಗ ಸಿಗೋಣ. ನಮ್ಮಮ್ಮ ಆ್ಯಕ್ಚುಲಿ ಕೇಳ್ತಾ ಇದ್ದಾರೆ ಬ್ಯಾಕ್ಗ್ರೌಂಡಲ್ಲಿ ಹೆಂಗೆ ಬಂದಿದೆ ನಂದು ಅಂತ. ಪಾಪ ಅವ್ರಿಗೆ ಕಮೆಂಟ್ಸ್ ಮಾಡಿ ನಮ್ಮ ಅಮ್ಮಂದು ವಾಯ್ಸ್ ಹೆಂಗಿದೆ ಅಂತ. ಎಡಿಟಿಂಗ್ ಮಾಡಿ ತೋರಿಸ್ಬೇಕಲ್ಲ, ಪಾಪ ಅವ್ರು ಈಗಲೇ ತೋರಿಸಿದ್ದಾರೆ. ಅದಕ್ಕೆ ನಿಮಗೆ ಇದೆಲ್ಲ ಮುಗಿಸಿ ಅವ್ರಿಗೊಂದು ವೀಡಿಯೋ ತೋರಿಸಿ ಆಮೇಲೆ ಬರ್ತೀವಿ. ಓಕೆ, ಸ್ಟೇ ಟ್ಯೂನ್ಡ್. ನಾನು ವಿಶಾಲ್ ಮಾರ್ಟಿಗೆ ಹೋಗಿ ಎಣ್ಣೆ ತೊಗೊಂಬಂದಿದ್ದೀವಿ, ಫಸ್ಟ್ ಕ್ರಾಪ್. ಸೊ ಇದನ್ನ ಹಾಕಿ ಈಗ ಜಾಮೂನ್ ಕರಿಯೋಣ. ಕೊಡ ಮೇಲೆ ಕತ್ರಿ. ಈಗ ಎಣ್ಣೆ ಹಾಕೋಣ. ಫಸ್ಟು ನೀಟಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಹಿಂಗೆ ಇಟ್ಕೊಂಡು ಎಣ್ಣೆ ಹಾಕೊಳ್ಳೋಣ ಮೊದಲು ಬಾಟ್ಲಿಗೆ. ನಾವು ಬಳಸ್ತಿರೋದು ಫಸ್ಟ್ ಕ್ರಾಪ್ ಎಣ್ಣೆ. ಈಗ ಮುಗಿತಾ ಬಂತು, ಸ್ವಲ್ಪ ಸಾಕು, ಇಷ್ಟು ಇಟ್ಕೊಳ್ಳೋಣ. ಈಗ ಕರಿಯೋಕ್ಕೆ ಇದು ತೊಗೊಳ್ಳೋಣ. ಟ್ಯಾಪ್ ಮುಚ್ಕೊಂಬಿಡೋಣ. ಜಾಸ್ತಿ ಎಣ್ಣೆ ಇರಬೇಕು, ಚಲ್ತೆಲ್ಲ ಇಲ್ಲಿ. ಏನು ಮಾಡಬೇಕಂದ್ರೆ ಎಲ್ಲರಿಗೂ ಗೊತ್ತಿದೆ, ಗ್ಯಾಸ್ ಹಚ್ಚಬೇಕು. ಯಾರೋ ಒಬ್ಬರು ಬೆಂಕಿ ಹಚ್ಚೋದನ್ನ ಮರ್ತಿದ್ರು, ಹಿಂಗೆ ಹಚ್ಚಬೇಕು. ಈಗ ಕಾಯಿಲೆ ಸ್ವಲ್ಪ ಎಣ್ಣೆ. ಇಲ್ಲಿವರೆಗೂ ಏನು ಮಾಡೋಣ ಅಂದರೆ ಏನು ಮಾಡ್ಬೋದು, ಬಿಸ್ಕೆಟ್ ಎಲ್ಲ ತಂದಿದ್ದೀವಿ ನೋಡಿ ವಿಶಾಲ್ ಮಾರ್ಟಿಂದ. ಫುಲ್ಲು ಬಿಸ್ಕೆಟ್ ತಿಂತಾ ಇರ್ತೀವಿ, ಬ್ಲಾಕ್ ಬ್ಲಾಕ್ ಪಾರ್ಲೇಜಿ, ಮೈ ಮೋಸ್ಟ್ ಫೇವ್ರೆಟ್ ಚೈಲ್ಡ್ಹುಡ್ದು ತಿಂತಾ ಇರ್ತೀವಿ. ಈಗ ಇಲ್ಲಿ ಎಲ್ಲನೂ ನೋಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಚೆನ್ನಾಗಾಗಿದೆ ನೋಡಿ, ಹಂಗೆ ಹಿಂಗೆ ಬಾಯಿಗೆ ಹಾಕೊಂಬಿಡೋಣ ಅನಿಸುತ್ತೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಚೆನ್ನಾಗಿ ಮಾಡಿದ್ದೀವ? ಕಮೆಂಟ್ ಮಾಡಿ ಹೆಂಗೆ ಬಂದಿದೆ ಅಂತ. ಸೊ ಈಗ ಎಣ್ಣೆ ಬಿಸಿ ಆಗ್ತಾ ಇದೆ. ಇಲ್ಲಿ ಅನ್ನನೂ ರೆಡಿ ಆಗ್ತಾಯಿದೆ. ಯಾಕಂದ್ರೆ ನಮ್ಮ ಅಪ್ಪಾಜಿ 7:30ಗೆಲ್ಲ ಊಟ ಮಾಡಿಬಿಡ್ತಾರೆ. ಒಳ್ಳೆ ಇದು ಹೆಲ್ತಿಯಾಗಿ ಇಟ್ಕೊಂಡಿದ್ದಾರೆ ಅವರು. ಅವ್ರಿಗೆಲ್ಲ 7:30ಯಿಂದ 8:30 ಒಳಗೆ ಊಟ ಬೇಕು. ಯಾಕಂದರೆ ಆಯುರ್ವೇದಿಕ್ ಪ್ರಕಾರ 7:30ಯಿಂದ 8:30 ಊಟ ಮಾಡಬೇಕು. ಆ್ಯಕ್ಚುಲಿ ನೀವು ಯಾರನ್ನಾರು ಕೇಳಿ, ಅದು ಸೈನ್ಸೇ ಇದೆ. ಅದು ನಿಮಗೆ 2 ಅವರ್ಸು ರೆಸ್ಟ್ ಇರಬೇಕು ಮನುಷ್ಯನಿಗೆ, ನಿದ್ದೆ ಮಾಡೋಕ್ಕಿಂತ. 10:30ಕ್ಕೆ ತಿಂದ್ಬಿಟ್ಟು ಹೂ ಅಂತ ಮಲ್ಕೊಂಬಿಟ್ರೆ ಹಿಂಗೆಲ್ಲ ಹೊಟ್ಟೆ ಎಲ್ಲ ಬಂದು ಶುಗರು BP ಬರುತ್ತೆ. ಸ್ವಲ್ಪ ಇಟ್ಕೊಳ್ಳಿ ನೆನಪಲ್ಲಿ. ಸೊ 8 ಗಂಟೆ 8:30 ಒಳಗೆ ಊಟ ಮಾಡಿ ಅಂತ ನಾನು ಪ್ರಿಫರ್ ಮಾಡೋದು. ಬಿಸಿ ಆಗ್ತಾಯಿದೆ. ಈಗ ನಮ್ಮ ತಂಗಿ ಬಂದು ಇದನ್ನ ಬಿಡ್ತಾಳೆ. ಈಗ ಒಂದೊಂದೇ ಬಿಡೋಣ ಫ್ರೆಂಡ್ಸ್. ಎಣ್ಣೆ ಕಾದಿರ್ಬೇಕು, ಅವಾಗ ಬಿಡಿ. ನೋಡಿ ಜಾಳಿಗೆ ಬಿಸಿ 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 ಬೋಂಡ ಬಿದ್ದಂಗೆ ಬೀಳ್ತಾ ಇದೆ.
ನಾನು ಇದೆಲ್ಲ ಬರಿತೀನಿ ಫ್ರೆಂಡ್ಸ್, ಪ್ರತಿಲಿಪಿಯಲ್ಲಿ ಸ್ಟೋರೀಸ್ ಬರಿತೀನಿ, ಕವನ ಕವಿತೆ ಎಲ್ಲ ಬರಿತೀನಿ. ಅದರಲ್ಲೂ ನೀವು ನನ್ನ ಪೇಜ್ನ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಅದರಲ್ಲೂ ಅರ್ನಿಂಗ್ಸ್ ಇದೆ. ಯಾರು ರೈಟರ್ಸ್ ಇದ್ದರೆ ಅದರಲ್ಲೂ ಟ್ರೈ ಮಾಡಿ. ಹಾಗೆ ನಿಮ್ಮ ಟ್ಯಾಲೆಂಟ್ ಕೂಡ ಹೊರಗೆ ಬರುತ್ತೆ, ಹಾಗೆ ಅರ್ನಿಂಗ್ಸ್ ಕೂಡ ಆಗುತ್ತೆ. ಸ್ವಲ್ಪ ನೀರು ಬಿದ್ದಿದೆ ಅನಿಸುತ್ತೆ. ಇದರಲ್ಲಿ ಸ್ವಲ್ಪ ಡಿಗಿಡಿ 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 ಅಂತಿದೆ ಫ್ರೆಂಡ್ಸ್. ಕುಟ್ಟು 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 ಅಂತಿದೆ ಫ್ರೆಂಡ್ಸ್. ಕುಟ್ಟು ಕುಟ್ಟು ಜಾಮೂನು ಸಿಕ್ಕಾಪಟ್ಟೆ ಟೇಸ್ಟ್, ತಿಂತಾ ಇರ್ಬೇಕು ಅನ್ಸುತ್ತೆ. ಕ್ರಿಸ್ಪಿಯಾಗಿ ಒಂದು ಲೆವೆಲ್ ಕಲರ್ ಬರೋವರೆಗೂ ಮಾಡಿ ಕರೀರಿ ಅದನ್ನ. ನೀವು ಸ್ವಲ್ಪ ಸ್ವಲ್ಪ ಪಾಕದಲ್ಲಿ ಇಟ್ಕೊಂಡ್ರೆ ಅದು ಡ್ರೈ ಜಾಮೂನ್ ಆಗುತ್ತೆ. ಪಾಕದಲ್ಲಿ ನೆನೆಸದೆ ನೀವು ಒಂದು ಸತಿ ನೆನೆಸಿ ಹೊರಗೆ ತೆಗೆದು ಹಾಕಿದರೆ ಡ್ರೈ ಜಾಮೂನ್ ಆಗುತ್ತೆ. ಇದನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ. ಹಂಗೆ ಬಾಯಿಗೆ ಹಾಕೊಂಬಿಡೋಣ ಅನ್ಸುತ್ತೆ. ಬೆಳಗ್ಗೆನೆ ಎದ್ದು ಪಾಪ ವರ್ಕ್ ಮಾಡಿ ಈಗ ಇದನ್ನ ಜಾಮೂನ್ ಮಾಡ್ತಾ ಇದೀವಿ ನೋಡಿ. ನೀಟಾಗಿ ಬಿಟ್ಟಿದ್ದೀವಿ ನೋಡಿ. ಈ ಥರ ಇಟ್ಕೊಳ್ಳಿ. ಇದ್ರ ಮೇಲೆ ಇಟ್ಕೊಂಡು ಆರಾಮಾಗಿ ಎಣ್ಣೆಯಲ್ಲಿ ಕರಿಬೋದು ಫ್ರೆಂಡ್ಸ್. ನೀವು ಈ ಥರ ಬಿಟ್ಬಿಟ್ರೆ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಸಂಜೆ ಹೊತ್ತಲ್ಲೆಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ತಿನ್ಬೋದು ಬೇಕಾದಾಗ. ಅದೊಂದು 5 ವಿಷಲ್ ಆಗುತ್ತೆ ಫ್ರೆಂಡ್ಸ್. ಅನ್ನಕ್ಕೆ ಇಟ್ಟಿದ್ದೀವಿ. ಟೈಮ್ ಈಗ 8 ಗಂಟೆ. ಸೊ 8:15 ಆಗುತ್ತೆ ಅನ್ನ ಆಗಷ್ಟಕ್ಕೆ. ಕುಕ್ಕರ್ ಇಟ್ಟಿದ್ದೀವಿ ನೋಡಿ. ಈ ಕಡೆ ಸೈಡಿಗೆ ಅನ್ನನೂ ಆಗ್ತಾ ಇದೆ, ಈ ಕಡೆ ನಮ್ಗೆ ಹೊಟ್ಟೆ ಹಸಿತಾ ಇದೆ ಅಂತ ಜಾಮೂನ್ ಮಾಡ್ಕೊತಾ ರುಚಿ ರುಚಿಯಾಗಿ ಏನಾದ್ರು ತಿಂತಾ ಇರೋದಲ್ಲ. ಜೀವನದಲ್ಲಿ ಟೆನ್ಷನ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಯಾವುದಕ್ಕೆ ಆಗಲಿ ಬಂದಿದ್ದು ಬರಲಿ, ಬಂದಿದ್ದು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಟೆನ್ಷನ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೇ. ನೋ ಟೆನ್ಷನ್, ಲೈಫ್ ಒಂಥರ ಟೆಂಪ್ಟೇಷನ್, ಮನಸ್ಸಿಟ್ಟರೆ ಸಾಕು ಇಲ್ಲಿ ಎಲ್ಲೆಲ್ಲೂ ಸೆನ್ಸೇಷನ್. ಬಂದಂಗೆ ಬರಲಿ ಅಂತ ಹೋಗ್ತಾ ಇರಬೇಕು. ಯಾಕಂದರೆ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ಹೆಲ್ತ್ ಅಪ್ಸೆಟ್ ಆದರೆ ಏನಾಗುತ್ತೆ, ಆಸ್ಪತ್ರೆಗೆ ದುಡ್ಡು ಇಡಬೇಕಾಗುತ್ತೆ. ಅದಕ್ಕಿಂತ ಒಳ್ಳೇದೇನು ಗೊತ್ತಾ, ಚೆನ್ನಾಗಿ ತಿಂದು ಊಟ ಮಾಡಿ ಆರಾಮಾಗಿರೋದು ಅಲ್ವೇ. ಸುಮ್ಮನೆ ಟೆನ್ಷನ್ ತಗೋತೀರಾ. ಚೆನ್ನಾಗಿ ಗರಿ ಗರಿಯಾಗಿದೆ ನೋಡಿ. ವಾವ್, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಯಾರು ಬೇಕು ಜಾಮೂನ್ ದಯವಿಟ್ಟು ಕಮೆಂಟ್ ಮಾಡಿ. ಕಳಿಸ್ಕೊಡಕ್ಕಾದ್ರೆ ಕಳಿಸ್ಕೊಡೋಣ, ಇಲ್ಲ ನಮ್ಮ ಮನೆಗೆ ಬರ್ಬೋದು ನೀವು ತಿನ್ನಕ್ಕೆ. ನಮ್ಮನೆ ಅಡ್ರೆಸ್ಸು